Hello guys, welcome back to my YouTube channel. ಸೂಪರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ. ಯಾಕೆ ಅಂತ ಹೇಳ್ತೀನಿ, ಸ್ವಲ್ಪ ಟೈಮ್ ಆಗಲಿ ಹೇಳ್ತೀನಿ. ಸೊ ಇವತ್ತು ಸ್ವಲ್ಪ ಕೆಲಸ ಇದೆ, ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಸ್ನಾನ ಮಾಡಿ ಬಂದಿದ್ದೀನಿ ಅಷ್ಟೇ. ಸೊ ರೆಡಿಯಾಗಿ ಬರ್ತೀನಿ, ಆಮೇಲೆ ಸಿಗ್ತೀನಿ. ಬರ್ತೀಯಾ? ಕಷ್ಟಜೀವಿ ಅವರು ಇಸ್ಕೊಳ್ಳೋದು ನಾವು. ಅದು ಆಡೋದೇ ಇಲ್ಲ, ಅವ್ರು ಸುಮ್ಮನೆ ಕಡೆ ಹಾಕಂತ ಸ್ವಲ್ಪ ಹೇಳಿದ್ರೆ ಇನ್ನೂ ನೀಟಾಗಿ ಲುಕ್ ಹಿಯರ್ ಯಾರು ಬಂದಿದ್ದಾರೆ? ಅ ವೆರಿ ಸ್ಪೆಷಲ್ ಗೆಸ್ಟ್. ಅಂದರೆ ನನ್ನ ಹಸ್ಬೆಂಡ್ಗೆ ಇವರು ತುಂಬ ಕ್ಲೋಸು. ಇವರು ಹೇಗೆ ಅಂತ ನಾನು ನೆಕ್ಸ್ಟ್ ಒಂದು ವೀಡಿಯೋನ ಮಾಡ್ತೀನಿ. ಅಂದರೆ ಅವ್ರ ಜೊತೆನೇ ಇದು ಒಂದು ವೀಡಿಯೋ ಮಾಡ್ತೀನಿ, ಅವಾಗ ಏನು ಡೀಟೇಲಾಗಿ ಹೇಳ್ತೀನಿ. ಅವರು ಆನ್ ದಿ ವೇ ಬಂದಿದ್ದರು, ಅವರು ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ರು. ಹಾಗೆ ಎಲ್ಲರೂ ಹೊರಟ್ವಿ. ಅವರು ಫ್ಯಾಕ್ಟ್ರಿ ಕಡೆ ಹೋದರು, ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಇಸ್ಕತೀನಿ ನಾವು. ಎಷ್ಟು ಬೆಳ್ಳ ಕಾಣ್ತಿದ್ವಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಫೋನಲ್ಲಿ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಅಡಿ ತಡೆ ಪೂಜೆ ಮಾಡ್ತಾರೆ. ಅನ್ನಗ್ರ ಏನಾಗಲ್ಲ ಬಿಡ ಒಳಗಡೆ, ನನಗೆ ಏನು ಮಾಡೋದು. ನಾವು ಫ್ರೆಂಡ್ಸ್ ಯಾಕಪ್ಪಿ ನಾನಾ ಫ್ರೆಂಡು. ಅಲ್ಲಿ ಯಾರೋ ಒಬ್ಬರು ಪ್ರಸಾದ ಮಾಡಿಸಿದ್ರು, ಹಾಗಾಗಿ ಅವರು ಕರೆದು ಪ್ರಸಾದ ಕೊಟ್ಟರು. ಅಲ್ಲೇ ಪ್ರಸಾದನೂ ಸಿಕ್ತು. ಹಾಗೆ ಮಾತಾಡಿಕೊಂಡು ತಿನ್ಕೊಂಡು ಹೊರಟ್ವಿ. ಕಡಲೆ ಗಿಡ ಹಾಕಿ ಅಂತೀರ. ಕಡ್ಡೆ ಗಿಡನೂ ಹಾಕಿಲ್ಲ, ಕಡ್ಡೆ ಬುಡ್ಡನೂ ಹಾಕಿಲ್ಲ. ಹೇಳ್ರಿ ಓನ ಅದು ಯಾರ ಹುಡುಗ 3 ಗಂಟೆ ಆತಲ್ಲ, ಇಲ್ಲೇ ಮಡ್ಚಿ ಬಿಟ್ಟು ಅಲ್ಲಿ ಯಾರು ಇಕ್ ಬಿಡಕ್ಕೆ ಮೇಡಮ್ ಕಳ್ಸಕ್ಕೆ. ಇವನಿಗಿಷ್ಟು ಅರ್ಜೆಂಟು, ಅವನಿಗೆ ಫೋಟೋಸು ವಿಡಿಯೋಸು ಫಸ್ಟ್ ಕಳಿಸ್ಬಿಡ್ಬೇಕಂತೆ. ಕಾರು ಗೊತ್ತಾಯ್ತು. ಜನಗಳೆಲ್ಲ ಇವನು ಯಾವನ್ರಿ ಇವನು ಅಲ್ಕನ ಅನ್ಕೊಂಡ್ರೆ. ಚೆನ್ನಾಗೈತೆ ಫ್ಯೂಚರ್ ಚೆನ್ನಾಗೈತೆ. ನಿಮಗೆ ಗೊತ್ತಾಗಲ್ಲ ಕಣ್ರಲ್ಲ. ಇವಾಗ ದೇವಸ್ಥಾನದಿಂದ ಬಂದ್ವಿ. ಇವಾಗ ಆ್ಯಕ್ಚುಲ್ ಪಿಕ್ಚರ್ ಇರೋದು ಶಾಪಿಂಗ್ ಮಾಡಬೇಕು. ಶಾಪಿಂಗು ಆಲ್ ಆಫ್ ಸಡನ್ ನೆನಿಬೇಕು, ಕಾಲು ನೋವಾಗಬೇಕು, ಸಾಕಾಗಿ ಮನಿಕೊಬೇಕು, ತಲೆ ಕೆಟ್ಟೋಗ್ಬೇಕು, ಟಿವಿ ನೋಡಬೇಕು. ಅಲ್ಲಲ್ಲಲ್ಲಲ್ಲಲ್ಲ ಏನು ಸುತ್ತ ಕೇಳಿಸಲ್ವ ವಾಯ್ಸ್ ಎಲ್ಲ. ಸೊ ಅವರೆಲ್ಲ ಚಿಕನ್ ತಗೊತಾ ಇದ್ದಾರೆ, ನಾವು ಮನೆಗೆ ಹೋಗ್ತಿದ್ದೀವಿ ನಡ್ಕೊಂಡು. ವಿಷಯ ಏನು ಅಂದರೆ, ಆಲ್ ಆಫ್ ಸಡನ್ನು ನಮ್ಮ ಅಣ್ಣಂದು ಹೂ ಮುಚ್ಚೋ ಶಾಸ್ತ್ರ, ಹಾಗಾಗಿ ಏನು ಶಾಪಿಂಗ್ ಮಾಡಿಲ್ಲ. ಎಲ್ಲ ಇವಾಗ ಮಾಡ್ಕೊಂಡು ಹೋಗಬೇಕು. ನಾವು ಬೆಳ್ಳುಳ್ಳಿ ತಗೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಲ್ಲ ಸ್ವಲ್ಪ ದೂರ ಅಷ್ಟೇ. ಅದು ಮಳೆ ಹನಿತಾ ಇದೆ ಆಲ್ರೆಡಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರಬಹುದು, ವಾಯ್ಸ್ ಓವರ್ ಕೂಡ ಕಷ್ಟ ಅಂತ ಹೇಳಿ ನೋಡಿ ಇವರು ಬಂದರು ಅಷ್ಟು. ಇವಾಗ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಶಾಪಿಂಗ್ ಇದೆ, ತಲೆ ಕೆಡ್ತಾ ಇದೆ, ನಂಗೆ ತಲೆ ನೋವ್ತಾ ಇದೆ. ಏನು ಶಾಪಿಂಗ್ ಮಾಡೋದು? ಸೀರೆ ತಗೋಬೇಕು. ಇಷ್ಟುದ್ದಲ್ಲಿ ಇಷ್ಟು ಕೊಟ್ಟಿದ್ದಾನೆ ನಮ್ಮ ಅಣ್ಣ, ಅವನ್ನೆಲ್ಲ ತಗೊಬೇಕು. ಸಡನ್ನಾಗಿ ಫಿಕ್ಸ್ ಆಗಿರೋದ್ರಿಂದ ಮುಂಚೆನೇ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಅವನಿಗೆ ಬೊಕ್ಕೆ ಬೇರೆ ಬೇಕಂತೆ, ಅದನ್ನು ಬೇರೆ ಡಿಸೈಡ್ ಮಾಡಬೇಕು.
ತಲೆ ಫುಲ್ ಕೆಡ್ತಿದೆ. ಇವ್ರು ಇವಾಗ ಬಂದಿದ್ದಾರೆ. ಇವಾಗ ಪಟ್ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಟ್ ಅಂತ ಹೋಗಬೇಕು ಶಾಪಿಂಗ್. ಇವರೆಲ್ಲ ಇವಾಗ ಅಡುಗೆನ ಇವ್ರು ಮಾಡ್ತಾರೆ. ಅಡುಗೆನ ಇವ್ರಿಗೆ ಬಿಟ್ಬಿಟ್ಟು ನಮ್ಮ ಪಾಡಿಗೆ ಮಾಡಿ ನಾವು ಪಟ್ಟ ಅನ್ನಿಸ್ತಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಡುಗೆನ ಇವ್ರು ಮಾಡೋದಕ್ಕೆ ಬಿಟ್ಬಿಟ್ಟು ನಾವು ಶಾಪಿಂಗ್ ಹೋಗೋದು. ಇದು ಕಬಾಬ್ ಮಾಡ್ಲಾ ಫ್ರೈಗಿಂತ? ಬೆಳ್ಳುಳ್ಳಿನ ಡ್ರೈ ತರ ಗೊಜ್ಜು ಮಾಡ ನಿನ್ನೆ ಚಪ್ಪಲಿ ತಗೊಂಡವನೆ ಅಂತ ದೇವ್ರೆ. ಇವತ್ತು 3 ವರ್ಷದಿಂದ ಹೊಸಾಟ ಬಂತಲ್ಲ ತಾಂಡನು ದೇವ್ರದು ಕಲಕಮ್ಮನ ದೇವಸ್ಥಾನ 3 ರೌಂಡ್ ಹೊಡೆದೆ. ಹೊಡೆದ್ಬಿಟ್ಟು 3 ಜನ ಹೊತ್ಕೊಂಡೋದ್ರು. ಹಂಗೆ ಗಾಡಿ ಸ್ಟಾರ್ಟ್ ಮಾಡಿ ಹಂಗೆ ಬಂದೆ. ಡೌನ್ ಪೇಮೆಂಟ್ ಮಾಡಕ್ ಇನ್ನೂ ದುಡ್ಡಿಲ್ಲ. 3,000 ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡವನೆ. ಆಟ ತಾಣಕ್ಕಿಂತ ಮುಂಚೆ ತಪ್ಪು ತಾಂಡಿದ್ದಲ್ಲ ಅದಕ್ಕೆ. ತಡಿ ಯಾರು ರಿಂಕೊಂತವ್ರಿ? ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು ಅಂತ ಟೀ ಕುಡ್ಕೊಂಡು ಹಾಗೆ ಒಂದಿಷ್ಟು ಚಿಟ್ ಚಾಟ್ ಮಾತಾಡಿಕೊಂಡು ನಮ್ಮ ಅತ್ತೆ ನಮ್ಮ ಚಿಕ್ಕತ್ತೆ ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ದರು ಸಾಂಬಾರಿಗೆ ಫ್ರೈಗೆ. ನಾನೇ ಸಾಂಬಾರು ಫ್ರೈಯನ್ನು ಮಾಡಿದೆ. ಯಾಕೆಂದರೆ ಅವ್ರಿಗೂ ಅಲ್ಲಿ ಮಾಡಿ ಸಾಕಾಗಿರುತ್ತಲ್ಲ, ಹಾಗಾಗಿ ಮಾಡೋಣ ಅಂತ ಹೇಳಿ ಪಟ ಅಂತ ಮಾಡಿದೆ. ನಮ್ಮ ಯಜಮಾನ್ರು ಒಂದು ಕಡೆ ಲೇಟ್ ಆಗುತ್ತೆ ನೀನು ಬೇಗ ಮಾಡಲ್ಲ ಅಂತ ಅವರು ನನ್ನ ರೋಸ್ತಿದ್ರು. ಆದ್ರೂ ನಾನು ಒಂದು ಎಕ್ಸಾಕ್ಟ್ ಅಂದರೆ ಎಲ್ಲ ಅವ್ರು ರೆಡಿ ಮಾಡಿಕೊಟ್ರು, ಹಾಗಾಗಿ ಬೇಗ ಆಗೋಯಿತು. ಇನ್ನೇನು ಸಾಂಬಾರನ್ನ ಕುಕ್ಕರ್ಗೆ ಹಾಕಿ ಇಟ್ಬಿಟ್ಟು ನಿಮ್ಮ ಪಾಡಿ ನಾನು ಶಾಪಿಂಗ್ ಇದೆ ಅಂತ ಹೇಳ್ತೀನಿ. ಕುಕ್ಕರ್ ತೊಳೆದಿಕ್ಕಿದ್ದೀನಿ. ಚಿಕನ್ನು ಬೇಕು. ಇದ್ರೊಳಗೆ ಏನಾರು ಐತೆ ನೋಡಿ ಫಸ್ಟ್ ಕಟ್ಟು ಮಾಡಿ. ನೋಡಿ ಇವಾಗ ಹೊರಟಿದ್ದೀನಿ. ನಾನು ಚಿಕನ್ ತಂದಿದ್ವಲ್ಲ, ಸೊ ಹಾಗಾಗಿ ಚಿಕನ್ ಫ್ರೈ ಮಾಡಿ ಸಾಂಬಾರು ಮಾಡಿ ಬಂದಿದ್ದೀನಿ. ಇಷ್ಟೊತ್ತಾಯಿತು. ಇವರು ಇದೇ ಕಾಸ್ಟ್ಯೂಮಲ್ಲೇ ಇದ್ದಾರೆ. ನಾನೊಬ್ಬಳು ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದೀನಿ, ಸೀರೆ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿಂದ ಶುರು ನಮ್ಮ ಪಯಣ. ಇಲ್ಲಿಂದ ಫಸ್ಟು ಸೀರೆ ಶಾಪಿಂಗ್ ಆದರೆ ನೆಕ್ಸ್ಟು ಉಳಿದಿದ್ದೆಲ್ಲ ಆಪ್ಷನಲ್ಲು, ಹೆಂಗಾದರೂ ನಡೆಯುತ್ತೆ. ಹಿಂದೆಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಇವ್ರು ಇನ್ನೂ ಅದೇ ಬಟ್ಟೆಯಲ್ಲೇ ಇದ್ದಾರೆ. ನನಗೆ ಸೀರೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ರೆಡಿಯಾಗಿ ಹೊರಟಿದ್ದೀನಿ. ತುಂಬ ಕೆಲಸ ಇದೆ, ತಲೆ ನೋವ್ತಾ ಇದೆ. ನಡ್ಕೊಂಡು ಹೋಗ್ತಿದ್ದೀವಿ. ಬೈಕು ನಮ್ಮ ಅಣ್ಣ ತಗೊಂಡು ಹೋಗಿದ್ದಾನೆ. ಸೊ ಸ್ವಲ್ಪ MG ರೋಡಿಗೆ ಬಂದಿದ್ದೀವಿ ಇವಾಗ. ನಾನು ಆಟೋಲ್ಲಿ ಬಂದೆ. ಸೊ ಇವರು ಅಲ್ಲೇ ಇಳಿದು ಗಾಡಿ ತರೋಕ್ಕೆ ಅಂತ ಹೋಗಿದ್ದಾರೆ. ಇವಾಗ ನಾನು MG ರೋಡಲ್ಲಿದ್ದೀನಿ. ಫುಲ್ಲು MG ರೋಡೆಲ್ಲ ಫುಲ್ಲು ಖಾಲಿ ಎಲ್ಲ ಒತ್ತುವರಿ ಮಾಡಿ, ತುಮಕೂರು ಮಹಾನಗರ ಪಾಲಿಕೆಯವರು ಒತ್ತುವರಿ ಅಂತ ಹೇಳಿಬಿಟ್ಟು ಎಲ್ಲ ಫುಲ್ಲು ರೋಡ್ ಸೈಡ್ ಅಂಗಡಿಗಳನ್ನೆಲ್ಲ ತೆಗೆಸ್ಬಿಟ್ಟಿದ್ದಾರೆ. MG ರೋಡನ್ನ ಹಿಂಗೆ ನೋಡೋದಕ್ಕೆ ಬೇಜಾರು. ನೋಡೋಣ, ಫಸ್ಟು ಸೀರೆ ಶಾಪಿಂಗ್ ಹೋಗಬೇಕು, ಆಮೇಲೆ ಏನೇನೋ ಶಾಪಿಂಗ್ ಇದೆ. ಲೆಟ್ಸಿ ಏನೇನು ಶಾಪಿಂಗ್ ಮಾಡಬಹುದು ಅಂತ. ಸ್ವಲ್ಪ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಪ್ಪ, ಇದರಲ್ಲಿ ಹೆಂಗೆ ಶಾಪಿಂಗ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಲುಕ್ ಅಟ್ ದಿಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ. ಅಯ್ಯೋ ದೇವ್ರೆ. ಅಲ್ಲಿ ಶೆಲ್ಫಲ್ಲಿ ಸೀರೆಗಳೇ ಇಲ್ಲ. ನನಗೆ ಗ್ರೀನ್ ಸ್ಯಾರಿನೇ ಬೇಕಾಗಿತ್ತು, ಅಂದರೆ ಫಸ್ಟ್ ಸೀರೆ ಅಲ್ವಾ, ಹಾಗಾಗಿ ಗ್ರೀನ್ ಸ್ಯಾರಿನೇ ಬೇಕಿತ್ತು. ತಲೆ ಕೆಟ್ಟೋಯ್ತು, ಏನು ನೋಡಬೇಕು, ಹೆಂಗೆ ಮಾಡಬೇಕು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡಿ.
ಕೆಳಗಡೆ ಫ್ಲೋರಲ್ಲಿ ಸೆಟ್ ಆಗಲಿಲ್ಲ, ಹಾಗಾಗಿ ಮೇಲ್ಗಡೆ ಫ್ಲೋರಿಗೆ ಬಂದ್ವಿ. ಅಲ್ಲೂ ಅಷ್ಟೇ, ಅಲ್ಲೂ ಫುಲ್ ಜನ ತುಂಬಿದ್ರು. ಅವರಿಗಂತೂ ತೋರಿಸಿ ಲಿಟ್ರಲ್ಲಿ ಸಾಕಾಗೋಗಿತ್ತು ಸೀರೆಗಳನ್ನ. ಚೆನ್ನಾಗಿತ್ತಾ? ಯಾವುದು ಓಕೆ? ಎರಡರಲ್ಲಿ ಎಷ್ಟು ಸೀರೆ ಸೆಲೆಕ್ಟ್ ಮಾಡ್ತಾರಪ್ಪ ದೇವ್ರೆ. ಬೇಕಾಗಿರೋದು ಒಂದು ಸೀರೆ ತಗೊಂಡು ಆಚೆ ಬರೋಷ್ಟೊತ್ತಿಗೆ ಸ್ವರ್ಗ ಕಂಡೆ ಅನ್ನೋ ಥರ ಆಗ್ಬಿಡ್ತು ನನಗೆ. ಸೀರೆ ಶಾಪಿಂಗ್ ಮುಗೀತು, ಸಾಕಾಗಿ ಹೋಗಿದೆ ನಂಗಂತೂ. ನನಗೆ ಎಷ್ಟು ಸಾಕಾದರೆ ಇನ್ನು ಜ್ಯುವೆಲ್ರಿ ಅಂತಿದ್ದೀನಿ. ಅವ್ರು ಮೆಂತೋ ಪ್ಲಸ್ ಹಚ್ಕೊತಿದ್ದಾರೆ ಬೆಳಗ್ಗೆಯಿಂದ. ಪಾಪ ಅವ್ರದ್ದು ಶೆಲ್ಫಲ್ಲಿ ಲಿಟ್ರಲ್ಲಿ ಒಂದೇ ಒಂದು ಸಿಂಗಲ್ ಸ್ಯಾರಿ ಇಲ್ಲ, ಅಷ್ಟು ಸೀರೆ ತೆಗೆಸ್ಬಿಟ್ಟಿದ್ದಾರೆ. ನಾನೇ ಒಂದು ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ಇಷ್ಟು ಹೊತ್ತಾಯಿತು. ಇವಾಗ ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್. ಓಕೆ, ಇಲ್ಲಿ ಫುಲ್ಲು ಟ್ರಾಫಿಕ್ ಇದೆ. ನೆಕ್ಸ್ಟು ಬೇರೆ ಶಾಪಿಂಗ್ ಇದೆ, ಎಲ್ಲ ಮುಗಿಸ್ಕೊತೀನಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ಬ್ಯಾಂಗಲ್ಸ್ ತಗೋಬೇಕು ಅಂತ. ನಮ್ಮ ನೆಕ್ಸ್ಟ್ ಐಟಮ್ಸು ಕೂಡ ಫ್ಯಾನ್ಸಿ ಸ್ಟೋರಲ್ಲೇ ತಗೋಬೇಕಾಗಿತ್ತು. ಹಾಗಾಗಿ ಬೇರೆ ಅಂಗಡಿಲಿ ತಗೊಳ್ಳೋದಕ್ಕಿಂತ ಒಂದೇ ಅಂಗಡಿಲಿ ತಗೊಂಡು ಮುಗಿಸ್ಬಿಡೋಣ ಅಂತ ಅಲ್ಲೇ ಎಲ್ಲ ಶಾಪಿಂಗು ಮುಗೀತು. ಅಂದರೆ ಮೇಕಪ್ ಐಟಮ್ಸು, ಬೇಸಿಕ್ ಒಂದಿಷ್ಟು ಐಟಮ್ಸ್ ಎಲ್ಲ ಅಲ್ಲೇ ತಗೊಂಡ್ವಿ. ಅಲ್ಲಿಂದ ಸೀದಾ ನೆಕ್ಸ್ಟು ಬೇರೆ ಐಟಮ್ ತಗೊಳ್ಳೋಕ್ಕೆ ಬೇರೆ ಶಾಪಿಗೆ ಹೋದ್ವಿ. ಲಿಟ್ರಲಿ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀನಿ. ತುಂಬ ಕೆಲಸ ಇದೆ. ಇವಾಗ ಗಿಫ್ಟ್ ರ್ಯಾಪ್ ಮಾಡಬೇಕು, ಅದಕ್ಕೆಲ್ಲ ರೆಡಿ ಮಾಡಬೇಕು. ಹುಡುಕ್ತಿದ್ದೀನಿ ಏನೇನು ಸಿಗುತ್ತೆ ಅಂತ. ಬಂದೆ. ನನ್ನ ಪ್ಲ್ಯಾನ್ ಏನಿತ್ತಿದ್ದು ಅಂದರೆ ಈ ಸಿಲ್ವರ್ ಪ್ಲೇಟ್ಸ್ ಥರ ಬರುತ್ತಲ್ಲ, ಅದರಲ್ಲಿ ಒಂದೊಂದೇ ಐಟಮ್ಸ್ ಎಲ್ಲ ಇಟ್ಟು ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ತಗೊಂಡು ಹೋಗಬೇಕು ಅಂತ. ಸೊ ಹಾಗಾಗಿ ಅದಕ್ಕೆ ರಿಲೇಟೆಡ್ ಶಾಪಿಂಗ್ ಮಾಡೋದಕ್ಕೆ ಅಂತ ನಾವು ಇನ್ನೊಂದು ಕಡೆ ಹೋದ್ವಿ. ಅಲ್ಲಿ ಸಿಕ್ತು ಕೂಡ, ಇಷ್ಟ ಆಯಿತು. ಸೊ ಅದನ್ನೇ ಫೈನಲೈಸ್ ಮಾಡ್ಕೊಂಡ್ವಿ. ದೊಡ್ಡ ಕಾರ್ ಇರುತ್ತೆ, ಇನ್ನೂ ಶಾಪಿಂಗ್ ಇದೆ. ಮಾಲ್ನಲ್ಲಿ ಐಟಮ್ ತಗೊಬೇಕು. ಇವ್ರೇನೋ ಮಾತಾಡ್ತವ್ರೆ, ಹಂಗೆ ಕೇಳಿಸ್ತಿಲ್ಲ. ಐ ಆಮ್ ಟಯರ್ಡ್. ಇನ್ನೂ ಕೆಲಸ ಇದೆ, ಇನ್ನು ಪ್ಯಾಕ್ ಮಾಡಬೇಕು. ದೇವ್ರೆ, ಈ ಲಾಸ್ಟ್ ಮೂಮೆಂಟಲ್ಲಿ ಫಂಕ್ಷನ್ ಆದರೆ ಇದೇ ಕತೆ ಗಾಯ್ಸ್. 10 ಗಂಟೆ ಗಾಯ್ಸ್. ಇವಾಗ ಇನ್ನೂ ಮನೆಗೆ ಹೋಗ್ತಾನೆ ಇದ್ದೀನಿ. ಶಾಪಿಂಗ್ ಮಾಡಿ ಲಿಟ್ರಲಿ ಕಂಪ್ಲೀಟಾಗಿ ಸ್ವಿಚ್ ಆಫ್ ಆಗಿದ್ದೀನಿ. ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನೂ ಮನೆಗೆ ಹೋಗಿಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಪ್ಯಾಕಿಂಗ್ ಮಾಡಬೇಕು. ಫ್ರೂಟ್ಸು, ಫ್ಲವರ್ಸು, ಸ್ವೀಟ್ಸು, ಇನ್ನು ಬೊಕ್ಕೆ ಫೈನಲೈಸ್ ಆಗಿಲ್ಲ. ತುಂಬಾ ಇದೆ ನನಗೆ. ಫುಲ್ಲು ಈ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಬಾರ್ದು ಅಂತ ಅನ್ನಿಸ್ಬಿಟ್ಟಿದೆ. ಬಟ್ ಬೇರೆ ಆಪ್ಷನ್ ಇಲ್ಲ. ಹೋಗಿ ಸುಸ್ತಾಗಿದೆ, ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಇದೆ. ನಮ್ಮ ಡ್ರೈವರ್ ಊಟ ಮಾಡಿ ಚಿಕನ್ ಅಡುಗೆ ಮಾಡಿಬಿಟ್ಟು ಬಂದಿದ್ದೀನಿ. ಆಂಟಿಗೆ ಯಾಕೋ ಸ್ವಲ್ಪ ಮೈ ಎಲ್ಲ ಅಲರ್ಜಿ ಥರ ಆಗಿದೆ ಅಂತೆ. ಅವ್ರಿಗೊಂದು ಮಾತ್ರೆ ತಗೊಂಡು ಹೋಗ್ತಿದ್ದೀವಿ. ನನ್ನ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಸೊ ನೆಕ್ಸ್ಟು ಪ್ಯಾಕ್ ಮಾಡ್ತೀನಲ್ಲ ಅದನ್ನು ತೋರಿಸ್ತೀನಿ. ಇದ್ರ ಕಂಟಿನ್ಯೂಷನ್ ವೀಡಿಯೋ ನಾಳೆನೇ ಹಾಕ್ತೀನಿ. ಬರೀ ಇಂಥದೆಯಾ? ನೆಕ್ಸ್ಟ್ ಒಳಗಡೆ ಎಣ್ಣೆ ರೋಸ್ ಬೇಕಾ? ಮದುವೆ ಆಗ್ತೀಯ? ನಾನು ಹುಡುಗನ್ ನೋಡಿದ್ದೀನಿ, ಇಂಜಿನಿಯರ್ ಆಗ್ಯಾನೆ. ಆಗ್ತೀಯಾ? ಚೆನ್ನಾಗಿ ಸಾಕಂತಾರೆ. ಆಗ್ತೀಯ ಆಗಲ್ವಾ? ಇವರು ವಾಣಿಗೆ ಹುಡುಗನ್ ತೋರಿಸ್ದಂಗೆ ತೋರಿಸ. ಆಂಟಿ ಮಾತಾಡ. ಆಂಟಿ ವಾರ್ತಾ ಸುಮ್ನ ನಾವೇ ಜಗಳ ಆಡಿದೀವಿ. ನನ್ನ ಗಂಡ ನಾನು ಉಣ್ಣಕ್ಕೆ ಗುಡ್ಸೋದು ಹೆಂಗ ನಂಗೆ ಆಗೈತೆ.
ಕೊಡ್ತೀನಿ ಈಗ. ಹೋಗು ಅಣ್ಣನ್ನ ಎಬ್ಬಸ್ ಮತ್ತೆ. ಹೇ ಸೈಲೆನ್ಸ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಓಯ್ ಎದ್ದ ಊಟ ಮಾಡು, ಕೊಡ್ತೀನಿ ಎರಡ. ಫೈನಲಿ ಇವಾಗ ಕುತ್ಕೊಂಡಿದ್ದೀನಿ. ಟೈಮು 12:15 ಆಗಿದೆ. ನಾನು ನಮ್ಮ ಪಾಪಂಗೆ ಅಂತ ಒಂದು ಗೊಂಬೆ ತಗೊಂಡಿದ್ದೆ. ನಮ್ಮ ಅತ್ತೆ ನಮ್ಮ ಚಿಕ್ಕತ್ತೆ ಎಲ್ಲ ಅದ್ರ ಜೊತೆ ಆಟ ಆಡ್ತಾಯಿದ್ರು. ನಾನು ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕುಂತಿದ್ದೀನಿ. ನಾಳೆ ಇನ್ನೇನು ನಾವು ಹೊರಡಬೇಕು. ನಾಳೆ ಇನ್ನೂ ತುಂಬ ಕೆಲಸ ಇದೆ. ಇವತ್ತೆಲ್ಲ ಅರ್ಧ ಆಯಿತು. ನಾಳೆ ಇನ್ನೂ ಒಂದಿಷ್ಟು ಕೆಲಸ ಇದೆ. ಫ್ಲವರ್ಸು, ಫ್ರೂಟ್ಸು, ಆಮೇಲೆ ಬೊಕ್ಕೆ ಫೈನಲೈಸ್ ಮಾಡಿಲ್ಲ ನಾನಿನ್ನು. ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೆ. ಬಟ್ ಓಕೆ ಬೆಳಗ್ಗೆ ಮಾಡ್ಕೊಬೋದು ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ನಮ್ಮ ಅಣ್ಣ ಹೇಳ್ತಿದ್ದಾನೆ ಟಿ ರೆಡಿ ಆಗಿಲ್ಲ ಇನ್ನು, ಸೊ ಲೇಟ್ ಆಗುತ್ತೆ, ನಾಳೆ ನಾವು ಬಸ್ ಟ್ರೈನಿಗೆ ಹೋಗಬೇಕು ಅಂತ ಅಂದ. ನಂಗೆ ಅವಾಗ ಫುಲ್ಲು ಮೈಂಡ್ ಬ್ಲೋ ಆಗಿಬಿಡ್ತು. ಬಿಕಾಸ್ ನಾವು ಟಿಲಿ ಹೋಗೋದು ಅಂತ ಹೇಳಿಕೊಂಡು ಮಧ್ಯಾಹ್ನ ಹೊರಟ್ಬಿಡೋಣ, ಬೆಳಗ್ಗೆ ಎಲ್ಲ ಫುಲ್ ಕೆಲಸ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಂತ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಟಿ ರೆಡಿ ಆಗಿಲ್ಲ. ಒಂದು ಇಷ್ಟು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬಾಕಿ ಇದೆ. ಹಾಗಾಗಿ ಟಿ ಬರ್ತಾ ಇಲ್ಲ. ಸೊ ದ್ಯಾಟ್ ಐ ಥಾಟ್ ಓಕೆ ಇವಾಗ ಬಸ್ ಆರ್ ಟ್ರೈನು ಅಂತ ಅಂದ್ಕೊಳ್ತಾ ಇದ್ದೀವಿ. ಬಸ್ಸು ಸಿಕ್ಕಿದ್ರೆ ಬಸ್ ಅಂದರೆ ಟ್ರೈನು ಫಸ್ಟ್ ಪ್ರಿಯಾರಿಟಿ ನಮ್ಮದು, ಆರಾಮಾಗಿ ಹೋಗ್ಬೋದು ಅಂತ. ನಮ್ಮ ಅತ್ತೆಗೆ ಸ್ವಲ್ಪ ಕಾಲು ಪೇನ್ ಇದೆಯಲ್ಲ, ಸೊ ಹಾಗಾಗಿ ಅವರಿಗೆ ತುಂಬ ಲಾಂಗ್ ಜರ್ನಿ ಬಸ್ಸಲ್ಲಿ ಕೂತ್ಕೊಂಡು ಮಾಡಿದ್ರೆ ಕಾಲೆಲ್ಲ ತುಂಬ ನೋಯುತ್ತೆ. ಹಾಗಾಗಿ ನಮ್ಮ ಪ್ರಿಯಾರಿಟಿ ಅದು ಟ್ರೈನು. ಬಟ್ ನೋಡಬೇಕು, ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ನಮಗೆ ಟ್ರೈನ್ ಸಿಕ್ಕಿದ್ರೆ ಟ್ರೈನು, ಇಲ್ಲಾಂದರೆ ಬಸ್ ಆದರೆ ಬಸ್ಸು ಅಂತಲೇ ಅಂದ್ಕೊಂಡಿದ್ದೀವಿ. ಇಷ್ಟಿದೆ ನಾಳೆ ಕೆಲಸ ಇನ್ನು ನಮಗೆ. ನೋಡಬೇಕು ಹೆಂಗಾಗುತ್ತೆ, ಏನಾಗುತ್ತೆ, ಏನೇನಾಗುತ್ತೆ. ಅದೇ ಪ್ಲೇಟ್ ಡೆಕೋರೇಷನ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ನಾನು, ಇಲ್ಲಿಂದನೇ ಪ್ಯಾಕ್ದಾಗ ತಗೊಂಡು ಹೋಗೋಣ ಅಂತ. ಬಟ್ ಅದೇ ನಮ್ಮದು ವೆಹಿಕಲಲ್ಲಿ ಹೋಗ್ತಿಲ್ವಲ್ಲ, ಬಸ್ ಟ್ರೈನಲ್ಲಿ ನಮಗೆ ಪರ್ಟಿಕ್ಯುಲರಾಗಿ ಒಂದೊಂದು ಸಪ್ರೇಟಾಗಿ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿ ಪ್ರಿಪೇರ್ ಮಾಡ್ಕೊಳ್ಳೋಣ, ಇಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅದು ಯಾವುದೂ ಪ್ಲೇಟ್ಸ್ ರೆಡಿ ಮಾಡಿಲ್ಲ. ಇಷ್ಟಿದೆ, ಇಷ್ಟಾಗಿದೆ ಇವತ್ತಿನ ದಿನ. ಈ ಥರ ಇತ್ತು, ಕಂಪ್ಲೀಟ್ಲಿ ಪವರ್ ಪ್ಯಾಕ್ಡ್. ಬೆಳಗ್ಗೆ ಎದ್ದಾಗಿಂದ ಟೈಮ್ ಇವಾಗ 12:45. ಇಷ್ಟೊತ್ತವರೆಗೂ ನಮ್ಮ ಅತ್ತೆ ನಮ್ಮ ಚಿಕ್ಕತ್ತೆ ಆ ಡಾಲ್ ಜೊತೆ ಆಟ ಆಡ್ತಾಯಿದ್ರು. ಆಮೇಲೆ ಒಂದಿಷ್ಟು ಮಾತಾಡಿಕೊಂಡು ತಂದಿರೋ ಐಟಮ್ಸ್ನೆಲ್ಲ ಅವ್ರಿಗೆಲ್ಲ ತೋರಿಸ್ತಿದ್ದೆ. ಆಮೇಲೆ ಇಷ್ಟಾಯಿತು. ನಾಳೆ ಹೊರಡಬೇಕು, ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡೆ ಹೊರಡಬೇಕು, ಇಲ್ಲಾಂದರೆ ಅಲ್ಲೆಲ್ಲೂ ತಿನ್ನೋಕ್ಕಾಗಲ್ಲ. ಔಟ್ಸೈಡ್ ಫುಡ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹಾಗಾಗಿ ಬೆಳಗ್ಗೆನೇ ಮನೇಲಿ ಏನಾದರೂ ಮಾಡಿಕೊಂಡು ತಿಂದ್ಕೊಂಡು ಹೋಗಬೇಕು. ನನ್ನ ಮೈದನ ಇಲ್ಲೇ ಇರ್ತಾನೆ, ಅವ್ನು ಬರ್ತಿಲ್ಲ. ಅವನಿಗೇನಾದರೂ ಸಾಂಬಾರು ಏನಾದರೂ ಮಾಡಿಡಬೇಕು, ಅವರು ಸಮಥಿಂಗ್ ಏನಾದರೂ ಮಾಡಿಟ್ರೆ ಅವನು ಅನ್ನ ಮಾಡ್ಕೊಂಡು ತಿಂತಾನೆ. ಇದಾಗಿತ್ತು ನನ್ನ ಇವತ್ತಿನ ದಿನ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಅನ್ಲೆಸ್ ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಆರಾಮಾಗಿರಿ. ಟೇಕ್ ಕೇರ್, ಬಾಯ್.